ನಮಸ್ಕಾರ ವೀಕ್ಷಕರೇ, ಸನಾತನ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸಕ್ಕೆ ಅತ್ಯಂತ ಮಹತ್ವವಾದ ಸ್ಥಾನವಿದೆ. ಅದರಲ್ಲಿಯೂ ವಿಷ್ಣುವಿನ ಆರಾಧನೆಯ ಪವಿತ್ರ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ಅತ್ಯಂತ ಶಕ್ತಿಶಾಲಿ. ಈ ವರ್ಷ ಡಿಸೆಂಬರ್ 30 ಮಂಗಳವಾರದಂದು ಈ ಪವಿತ್ರ ದಿನ ಬಂದಿದೆ. ಈ ಒಂದು ದಿನದ ಅರ್ಥವು ವರ್ಷದ 23 ಏಕಾದಶಿಗಳ ಫಲಕ್ಕೆ ಸಮಾನವೆಂದು ಹೇಳಲಾಗುತ್ತದೆ. ಈ ದಿನದ ಮಹತ್ವ, ಪೂಜೆಯ ವಿಧಿವಿಧಾನ ಮತ್ತು ಶುಭ ಸಮಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹಿಸಿ. ವೀಕ್ಷಕರೇ, ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಈ ದಿನ ಮಹಾವಿಷ್ಣುವು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ. ಈ ದಿನ ವೈಕುಂಠದ ದ್ವಾರಗಳು ತೆರೆಯುತ್ತವೆ ಎಂಬ ನಂಬಿಕೆ ಇದೆ. ಯಾರು ಈ ದಿನ ಶ್ರದ್ಧೆಯಿಂದ ವಿಷ್ಣುವನ್ನು ಆರಾಧಿಸುತ್ತಾರೋ ಅವರಿಗೆ ಜನ್ಮ ಮರಣಗಳ ಬಂಧನದಿಂದ ಮುಕ್ತಿ ಸಿಗುತ್ತದೆ ಮತ್ತು ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ದೊರೆಯುತ್ತದೆ. ಈ ಬಾರಿ ಏಕಾದಶಿ ತಿಥಿ ಸಮಯದ ಬಗ್ಗೆ ಗಮನವಿರಲಿ. ಏಕಾದಶಿ ಆರಂಭವಾಗುವುದು ಡಿಸೆಂಬರ್ 30 ಮಂಗಳವಾರ ಬೆಳಗ್ಗೆ 7:50. ಏಕಾದಶಿಯ ಮುಕ್ತಾಯ ಡಿಸೆಂಬರ್ 31 ಬುಧವಾರ ಬೆಳಗ್ಗೆ ಜಾವದ 5 ಗಂಟೆಗೆ. ಇನ್ನು ಪಾರಾಯಣೆ ಅಂದರೆ ಉಪವಾಸ ಬಿಡುವ ಸಮಯ ಡಿಸೆಂಬರ್ 31 ಬುಧವಾರ ಮಧ್ಯಾಹ್ನ 1:31 3:48 ಒಳಗೆ. ಇನ್ನು ಹರಿವಾಸದ ಸಮಯ ದ್ವಾದಶಿಯ ಮೊದಲ ಕಾಲು ಭಾಗವಾದ ಬೆಳಗ್ಗೆ 10:12 ಆಹಾರ ಸೇವಿಸಬಾರದು. ವೀಕ್ಷಕರೇ, ಉಪವಾಸವನ್ನು ದ್ವಾದಶಿ ತಿಥಿ ಇರುವಾಗಲೇ ಮುಕ್ತಾಯಗೊಳಿಸುವುದು ಅತ್ಯಂತ ಅವಶ್ಯಕ. ಇದನ್ನು ಪಾರಾಯಣೆ ಎನ್ನಲಾಗುತ್ತದೆ. ಸರಿಯಾದ ಸಮಯದಲ್ಲಿ ಪಾರಾಯಣೆ ಮಾಡಿದರೆ ಉಪವಾಸದ ಸಂಪೂರ್ಣ ಪುಣ್ಯ ಲಭಿಸುವುದಿಲ್ಲ. ವೈಕುಂಠ ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಅಂದು ಹಳದಿ ವಸ್ತ್ರ ಧರಿಸುವುದು ಅತ್ಯಂತ ಶ್ರೇಷ್ಠಕರ. ಮನೆಯಲ್ಲಿ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ತುಳಸಿ ದಳಗಳನ್ನು ಅರ್ಪಿಸಿ. ಈ ದಿನ ತುಳಸಿ ಇಲ್ಲದೆ ಮಾಡುವ ಪೂಜೆ ಅಪೂರ್ಣ. ಈ ದಿನ ತಪ್ಪದೇ ವಿಶೇಷ ದೀಪಾರಾಧನೆಯನ್ನು ಮಾಡಿ. ಈ ದಿನ ಹಿಟ್ಟಿನ ದೀಪ ಹಚ್ಚುವುದು ಬಹಳ ಒಳ್ಳೆಯದು. ಅಕ್ಕಿ ಹಿಟ್ಟಿಗೆ ಬೆಲ್ಲ, ಹಾಲು ಮತ್ತು ತುಪ್ಪ ಸೇರಿಸಿ 5 ಅಥವಾ 7 ದೀಪಗಳನ್ನು ತಯಾರಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಈ ದೀಪಗಳನ್ನು ಇಟ್ಟು ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ. ಹಿಟ್ಟಿನ ದೀಪ ಸಾಧ್ಯವಾಗದಿದ್ದರೆ ಮಣ್ಣಿನ 2 ದೀಪಗಳಿಗೆ ತಲಾ 5 ಬತ್ತಿಗಳನ್ನು ಹಾಕಿ ಪೂಜಿಸಿ. ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಸಾಧ್ಯವಾದರೆ ನಿರ್ಜಲ ಉಪವಾಸ ಅಂದರೆ ನೀರನ್ನು ಕುಡಿಯದೆ ಉಪವಾಸ ಮಾಡಿ. ಇದು ಸಾಧ್ಯವಾಗದವರು ಸಾತ್ವಿಕ ಆಹಾರಗಳಾದ ಹಣ್ಣು, ಹಾಲು, ಸಾಬುದಾನ ಅಥವಾ ಅವಲಕ್ಕಿಯನ್ನು ಸೇವಿಸಬಹುದು. ಆದರೆ ಅಪ್ಪಿತಪ್ಪಿಯೂ ಅನ್ನ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬೇಡಿ. ಇನ್ನು ಮಕ್ಕಳು, ವಯಸ್ಸಾದವರು ಮತ್ತು ಅನಾರೋಗ್ಯ ಪೀಡಿತರಿಗೆ ಕಠಿಣ ಉಪವಾಸದ ಅಗತ್ಯವಿಲ್ಲ. ಅವರು ಸಾತ್ವಿಕ ಆಹಾರ ಸೇವಿಸಿ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಬಹುದು. ಈ ಪವಿತ್ರ ದಿನದಂದು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯನ್ನು ಪಠಿಸುವುದು ಅಥವಾ ಕೇಳುವುದು ಅದೃಷ್ಟವನ್ನು ತರುತ್ತದೆ. ಸಾಧ್ಯವಾದರೆ ಹತ್ತಿರದ ವಿಷ್ಣು ದೇವಾಲಯಕ್ಕೆ ಹೋಗಿ ವೈಕುಂಠ ದ್ವಾರದ ಮೂಲಕ ಹೊರಬನ್ನಿ. ಇದರಿಂದ 7 ಜನ್ಮಗಳ ಪಾಪವನ್ನು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಅರಳಿ ಮರದ ಬುಡಕ್ಕೆ ನೀರನ್ನು ಅರ್ಪಿಸುವುದು ಕೂಡ ವಿಷ್ಣುವಿನ ಕೃಪೆಗೆ ಪಾತ್ರವಾಗಲು ಸುಲಭ ಮಾರ್ಗ. ವೀಕ್ಷಕರೇ, ವೈಕುಂಠ ಏಕಾದಶಿಯು ಕೇವಲ ಉಪವಾಸವಲ್ಲ, ಅದು ನಮ್ಮ ಆತ್ಮದ ಶುದ್ಧೀಕರಣದ ಹಾದಿ. ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ದಿನವನ್ನು ಆಚರಿಸಿ ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭವಾಗಲಿ.